ಯಾವುದು ಅಂತ ಡ್ರಗ್ ಇದೆ ಅದನ್ನು ಅಥ್ಲೆಟಿಕ್ಸ್ ನಲ್ಲಿ ಬಳಸ್ತಾರೆ, ಬಾಡಿ ಬಿಲ್ಡರ್ಗಳು ಬಳಸ್ತಾರೆ. ಪೊಲೀಸ್ ನೇಮಕಾತಿಯಾಗಿರ್ಲಿ ಅಥವಾ ಸೇನೆಯ ನೇಮಕಾತಿಯಾಗಿರ್ಲಿ ಫಿಸಿಕಲ್ ಪರ್ಫಾರ್ಮೆನ್ಸ್ ಉತ್ತಮವಾಗಿರಲು ಬಳಸ್ತಾರೆ. ಪಹಲ್ವಾನ್ಗಳು ಬಳಸ್ತಾರೆ, ಕುಸ್ತಿ ಆರಂಭಿಸುವ ಮೊದಲು ತಮ್ಮ ಪ್ರದರ್ಶನ ಉತ್ತಮವಾಗಿರಲು ಬಳಸ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್. ಈ ಪ್ರಶ್ನೆಗಳಿಗೆ ಉತ್ತರ ನೀಡಲು ನಾನು ನಿಮ್ಮ ಮುಂದೆ ಇಂದು ಹಾಜರಾಗಿದ್ದೇನೆ. ಇಂದು ಹೊಸ ವಿಷಯದ ಹೆಸರು ಟರ್ಮಿನ್ ಎಡಿಷನ್. ಟರ್ಮಿನ್ ಎಡಿಷನ್ ಎಂದರೆ ಅದರ ರಾಸಾಯನಿಕ ಹೆಸರು ಮೆಫೆಟರ್ಮಿನ್ ಸಲ್ಫೇಟ್. ಇದು ಒಂದು ಕಾರ್ಡಿಯಾಕ್ ಸ್ಟಿಮ್ಯುಲೆಂಟ್ ಆಗಿದೆ. ಇದು ಒಂದು ಸಿಂಥೆಟಿಕ್ ನಾನ್ ಕ್ಯಾಟಿಕೋಲ್ ಇಂಡೈರೆಕ್ಟ್ ಆಗಿ ಕಾರ್ಯನಿರ್ವಹಿಸುವ ಔಷಧಿ. ಈಗ ನಾವು ಇದರ ಕ್ರಿಯಾವಿಧಾನದ ಬಗ್ಗೆ ಮಾತಾಡೋಣ. ಇದರ ಕ್ರಿಯಾವಿಧಾನವೆಂದರೆ ಇದು ಪರೋಕ್ಷವಾಗಿ ಕಾರ್ಯನಿರ್ವಹಿಸುತ್ತೆ. ಅಂದರೆ ಸ್ವಾಭಾವಿಕ ನ್ಯೂರೋ ಟ್ರಾನ್ಸ್ಮಿಟರ್ ನಾರ್ ಅನ್ನು ಪ್ರೋಸ್ಟಾಗ್ಲ್ಯಾಂಡಿನ್ ಸಿಂಪಥೆಟಿಕ್ ಎಂಡಿಂಗ್ ನಿಂದ ಬಿಡುಗಡೆಗೊಳಿಸುವ ಮೂಲಕ. ಈ ಟರ್ಮಿನ್ ಇಂಜೆಕ್ಷನ್ ಅಂದ್ರೆ ಮೆಫೆಟರ್ಮಿನ್ ಸಲ್ಫೇಟ್. ಇದರ ರಚನೆ ಮೆಥಫೆಡ್ರಿನ್ ಅಂತಿದೆ. ಇದು ನಾರ್ ಅಡ್ರಿನರ್ಜಿಕ್ ರಿಸೆಪ್ಟರ್ ಮೇಲೆ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ಈ ಇಂಜೆಕ್ಷನ್ ತೆಗೆದುಕೊಂಡ ನಂತರ ನಾರಿಪಿನೆಫ್ರಿನ್ ಮಟ್ಟ ಹೆಚ್ಚಾಗುತ್ತೆ. ಈ ಇಂಜೆಕ್ಷನ್ ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಬಳಸಲಾಗ್ತದೆ. ಯಾವುದೇ ಪೋಸ್ಟ್ ಆಪರೇಟಿವ್ ಪರಿಸ್ಥಿತಿಯಲ್ಲಿ ರೋಗಿಯ ರಕ್ತದೊತ್ತಡ ಕಡಿಮೆ ಆಗಿದ್ರೆ ಅಂಥ ಸಮಯದಲ್ಲಿ ರಕ್ತದೊತ್ತಡವನ್ನ ಸಾಮಾನ್ಯ ಮಟ್ಟಕ್ಕೆ ತರುವುದಕ್ಕಾಗಿ ಈ ಇಂಜೆಕ್ಷನ್ ಬಳಸಲಾಗುತ್ತೆ. ಅದಕ್ಕಾಗಿಯೇ ಈ ಇಂಜೆಕ್ಷನ್ ಅನ್ನು ಹೆಚ್ಚಿನ ಸಮಯ ಆಸ್ಪತ್ರೆಯಲ್ಲಿ, ಪೋಸ್ಟ್ ಆಪರೇಟಿವ್ ಪರಿಸ್ಥಿತಿಯಲ್ಲಿ ಮತ್ತು ಆಪರೇಷನ್ ಥಿಯೇಟರ್ನ ತುರ್ತು ಔಷಧಿಗಳ ಪಟ್ಟಿಯಲ್ಲಿ ಇರಿಸಲಾಗುತ್ತೆ. ಅದಕ್ಕಾಗಿಯೇ ಈ ಇಂಜೆಕ್ಷನ್ ನೀಡಿದ ನಂತರ ಹೃದಯದ ಪಂಪಿಂಗ್ ಚಟುವಟಿಕೆ ಹೆಚ್ಚುತ್ತದೆ ಮತ್ತು ನಾರೆಪಿನೆಫ್ರಿನ್ ಮಟ್ಟವೂ ಹೆಚ್ಚುತ್ತದೆ. ಈಗ ಆಡಳಿತದ ಮೂಲ ಎಂದರೆ ಈ ಮೆಫೆಂಡ್ರಾಮಿನ್ ಸಲ್ಫೇಟ್ ಟ್ಯಾಬ್ಲೆಟ್ ರೂಪದಲ್ಲಿಯೂ ಲಭ್ಯವಿದೆ ಮತ್ತು ಇಂಜೆಕ್ಟಬಲ್ ರೂಪದಲ್ಲಿಯೂ ಇದೆ. ಅದಕ್ಕಾಗಿಯೇ ರೋಗಿಗೆ ಟ್ಯಾಬ್ಲೆಟ್ ರೂಪದಲ್ಲಿಯೂ ಇದನ್ನ ಬಳಸಬಹುದು. ಇಲ್ಲದಿದ್ರೆ ಕೆಲವು ರೋಗಿಗಳು ಇಂಟ್ರಾಮಸ್ಕ್ಯುಲರ್ ಅಥವಾ ಇಂಟ್ರಾವೇನಸ್ ರೂಪದಲ್ಲಿಯೂ ಇದನ್ನು ಬಳಸ್ತಾರೆ. ಇಂಟ್ರಾವೇನಸ್ ಇಂಜೆಕ್ಷನ್ ನೀಡಿದ ನಂತರ ಇದರ ಪರಿಣಾಮ ತಕ್ಷಣವೇ ಕಾಣಿಸುತ್ತೆ ಮತ್ತು ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ನೀಡಿದ ನಂತರ ಇದರ ಪರಿಣಾಮ 5 ಅಥವಾ 15 ನಿಮಿಷಗಳಲ್ಲಿ ಕಾಣಬಹುದು. ಮತ್ತು ಈ ಪರಿಣಾಮವು 4 ಗಂಟೆಯಿಂದ 6 ಗಂಟೆಗಳವರೆಗೆ ಕಾಣಿಸಬಹುದು. ಇತ್ತೀಚೆಗೆ ಈ ಇಂಜೆಕ್ಷನ್ ಅನ್ನು ಅಥ್ಲೆಟಿಕ್ಸ್ ಅಥವಾ ಬಾಡಿ ಬಿಲ್ಡರ್ಗಳು ಇಂಥ ಗುಂಪುಗಳಲ್ಲಿ ಹೆಚ್ಚು ಬಳಸಲಾಗ್ತಿದೆ. ಇವರು ತಮ್ಮ ದೈಹಿಕ ಪ್ರದರ್ಶನವನ್ನು ಉತ್ತಮಗೊಳಿಸಲು, ಮಾಂಸಪೇಶಿ ಬೆಳವಣಿಗೆಯನ್ನು ಕಡಿಮೆ ಸಮಯದಲ್ಲಿ ಉತ್ತಮವಾಗಿ ಅಭಿವೃದ್ಧಿಪಡಿಸಲು ಈ ಇಂಜೆಕ್ಷನ್ ಅನ್ನು ಬಳಸುತ್ತಾರೆ. ಇದೇ ಇಂಜೆಕ್ಷನ್ ಅನ್ನು ಕುಸ್ತಿ ಗುಂಪುಗಳು ಅಥವಾ ಕುಸ್ತಿ ಸ್ಪರ್ಧೆಗಳಲ್ಲೂ ಕೂಡ ಬಳಸಲಾಗುತ್ತೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಕೂಡ ಈ ಟರ್ಮಿನ್ ಇಂಜೆಕ್ಷನ್ ಅನ್ನು ಬಳಸ್ತಾರೆ. ಆರ್ಮಿ ನೇಮಕಾತಿಯಾಗಿರಲಿ ಅಥವಾ ಪೊಲೀಸ್ ನೇಮಕಾತಿಯಾಗಿರಲಿ, ಅದರಲ್ಲಿ ದೈಹಿಕ ಪ್ರದರ್ಶನ ಅಥವಾ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪಾಸ್ ಆಗಲು ಅಥವಾ ಉತ್ತಮ ಅಂಕಗಳನ್ನು ಪಡೆಯಲು ಈ ಇಂಜೆಕ್ಷನ್ ಬಳಕೆ ಮಾಡಲಾಗ್ತದೆ. ಈ ಇಂಜೆಕ್ಷನ್ ಬಳಕೆಯ ಸಲಹೆಯನ್ನ ಸಾಮಾನ್ಯವಾಗಿ ಟ್ರೇನಿಗಳು ಜಿಮ್ ಟ್ರೈನರ್ನಿಂದ ಪಡಿತಾರೆ. ಕೆಲವು ಜಿಮ್ಗಳಲ್ಲಿ ತಮ್ಮ ಪ್ರದರ್ಶನವನ್ನು ಉತ್ತಮಗೊಳಿಸಲು ಹೆಸರು ಮಾಡಿಕೊಳ್ಳಲು ಈ ಜಿಮ್ಗಳಲ್ಲಿ ಈ ಇಂಜೆಕ್ಷನ್ ಬಳಕೆಯನ್ನ ಪ್ರಾರಂಭದಲ್ಲಿ ಆರಂಭದಲ್ಲಿ ಏನಾಗುತ್ತೆ ಅಂದ್ರೆ 0.5 ml ಅಥವಾ 5 ಮಿಲಿಗ್ರಾಮ್ದಿಂದ 10 ಮಿಲಿಗ್ರಾಮ್ನಷ್ಟು ಅದರ ಡೋಸ್ ಇರ್ತದೆ. ಈ ಡೋಸ್ನಿಂದಲೇ ಅವರಿಗೆ ವೇಗವಾದ ಬೆಳವಣಿಗೆ ಕಾಣಿಸ್ತದೆ, ಒಳ್ಳೆ ಪರಿಣಾಮ ಕಾಣಿಸುತ್ತೆ, ಪ್ರದರ್ಶನವು ಉತ್ತಮವಾಗ್ತಾ ಹೋಗ್ತದೆ. ಹೀಗಾಗಿ ಹತ್ರ ಇದರ ಬೇಡಿಕೆ ಹೆಚ್ಚಾಗುತ್ತೆ ಮತ್ತು ಟಾಲರೆನ್ಸ್ ಹಾಗೂ ಅವಲಂಬನೆ ಅಭಿವೃದ್ಧಿ ಆಗುತ್ತೆ. ಅಂದ್ರೆ ಅದೇ ಪರಿಣಾಮವನ್ನ ಪಡೆಯಲು ಅವರ ಡೋಸ್ 15 ಮಿಲಿಗ್ರಾಮ್ನಿಂದ ನಿಧಾನವಾಗಿ 30 ಮಿಲಿಗ್ರಾಮ್, 40 ಮಿಲಿಗ್ರಾಮ್, 50 ಮಿಲಿಗ್ರಾಮ್ ಆಗ್ತದೆ. ಹೀಗೆ ಅದರ ಅಗತ್ಯತೆ ಹೆಚ್ಚಾಗ್ತಾ ಹೋಗ್ತದೆ. ಮತ್ತು ಕೆಲವು ರೋಗಿಗಳು ಗರಿಷ್ಠವಾಗಿ 500ರಿಂದ 900 ಮಿಲಿಗ್ರಾಮ್ ವರೆಗೆ ದಿನಕ್ಕೆ ಇದರ ಇಂಜೆಕ್ಷನ್ ತೆಗೆದುಕೊಳ್ತಾರೆ. ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ನಮ್ಮಲ್ಲಿ ಕೆಲವು ರೋಗಿಗಳಿದ್ರು ಅನ್ನು ಕಂಡು ಬಂದಿದೆ. ಅವರು ದಿನಕ್ಕೆ 30 ml ಇಂಜೆಕ್ಷನ್ ತೆಗೆದುಕೊಳ್ತಾರೆ ಎಂದು ತಿಳಿಸಿದ್ದಾರೆ. ಆಪರೇಷನ್ ಸಮಯದಲ್ಲಿ ಅಥವಾ ಆಪರೇಷನ್ ನಂತರದ ಸ್ಥಿತಿಯಲ್ಲಿ ರೋಗಿಯ ರಕ್ತದೊತ್ತಡ ಕಡಿಮೆ ಆದರೆ ಅದರ ಡೋಸ್ 0.5 ml ರಿಂದ 2 ml ವರೆಗೆ ಇರ್ತದೆ. ಹಾಗಾದ್ರೆ ಈ ಟರ್ಮಿನ್ ಇಂಜೆಕ್ಷನ್ ಅನ್ನು ಅವರು ತೆಗೆದುಕೊಳ್ತಾರೆ. ಅಂತ ರೋಗಿಗಳು ದಿನಕ್ಕೆ 30 ml ಪ್ರಮಾಣದಲ್ಲಿ ನಿಧಾನವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸ್ತಾರೆ. ಈ ಟರ್ಮಿನ್ ಇಂಜೆಕ್ಷನ್ ತೆಗೆದುಕೊಳ್ಳುತ್ತಿದ್ದ ರೋಗಿಯ ಬಗ್ಗೆ ನಾನು ನಿಮಗೆ ಒಂದು ಕಥೆ ಹೇಳಲು ಇಚ್ಛಿಸ್ತೀನಿ. ಈ ರೋಗಿಗೆ ಸುಮಾರು 35 ವರ್ಷ ವಯಸ್ಸಿತ್ತು. ಅವನು ವಿವಾಹಿತನಾಗಿದ್ದ, ಅವನು ಪಹಲ್ವಾನ್ ಆಗಿದ್ದ.
ಬಾಡಿ ಬಿಲ್ಡರ್ಗಳ ಪ್ರದೇಶದಲ್ಲೇ ಅವನು ಕಳೆದ 10-15 ವರ್ಷಗಳಲ್ಲಿ ತನ್ನ ವೃತ್ತಿ ನಿರ್ಮಿಸಲು ಬಯಸ್ತಿದ್ದ. ಆದ್ರೆ ನಿಧಾನವಾಗಿ ಅವನಿಗೆ ಅಡಿಕ್ಷನ್ ಆರಂಭವಾಯ್ತಾ. ಟರ್ಮಿನ್ ಇಂಜೆಕ್ಷನ್ಗೆ ದಾಖಲಾಗಿದ್ದಾಗ ಅವನು ಪ್ರತಿದಿನ 30 ml ಇಂಜೆಕ್ಷನ್ ತೆಗೆದುಕೊಳ್ತಿದ್ದ. ಇಂಜೆಕ್ಷನ್ ತೆಗೆದುಕೊಂಡ ನಂತರ ಅವನು ತುಂಬಾ ಹಿಂಸಾತ್ಮಕನಾಗ್ತಿದ್ದ, ಹಲ್ಲೆ ಮಾಡ್ತಿದ್ದ. ಅವನ ಮನಸ್ಥಿತಿ ಬಹಳಷ್ಟು ಬದಲಾಗ್ತಿತ್ತು. ಒಂದು ವೇಳೆ ಹಿಂಸಾತ್ಮಕನಾಗೋದು, ಕೆಲವೊಮ್ಮೆ ಶಾಂತವಾಗೋದು, ಕೆಲವೊಮ್ಮೆ ಕೋಪಗೊಳ್ಳೋದು, ಹೆಂಡತಿಯ ಮೇಲೆ ಅನುಮಾನ ಪಡುವುದು, ಕೆಲವೊಮ್ಮೆ ಆತ್ಮಹತ್ಯೆಯ ಆಲೋಚನೆಗಳು ಬರುವವು, ಕೆಲವೊಮ್ಮೆ ಆತ್ಮಹತ್ಯೆಯ ಪ್ರಯತ್ನವೂ ಮಾಡ್ತಿದ್ದ. ಅವನು ಅದನ್ನ ಪ್ರಯತ್ನಿಸಿದ್ದೂ ಹೌದು. ಈ ರೋಗಿ ಇಷ್ಟು ಹಿಂಸಾತ್ಮಕನಾಗಿದ್ದನು ಎಂದು ಅವನನ್ನು ಹಿಡಿಯಲು 10 ಅಥವಾ 12 ಜನರ ತಂಡ ಬೇಕಾಗುತ್ತಿತ್ತು. ಆಗ ನಾವು ಆ ರೋಗಿಯನ್ನ ಪಿಕಪ್ ಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ದಾಖಲಿಸಿದ್ವಿ. ಈಗ ಟರ್ಮಿನ್ ಡೋಸ್ ಹೆಚ್ಚಾದಾಗ ಯಾವ್ಯಾವ ಪರಿಣಾಮಗಳು ಕಾಣಿಸ್ತವೆ ಎಂಬುದನ್ನ ನಾನು ವಿವರಿಸಲು ಇಚ್ಛಿಸುತ್ತೇನೆ. ಉದಾಹರಣೆಗೆ, ಆಕ್ರೋಶಭರಿತ ವರ್ತನೆ, ರೋಗಿ ತುಂಬಾ ಹಿಂಸಾತ್ಮಕನಾಗ್ತಾನೆ. ಅನುಮನ್ಸು ರೋಗ ಆರಂಭವಾಗ್ತಿದೆ. ಡಿಲ್ಯೂಷನ್ ಅಭಿವೃದ್ಧಿ ಆಗ್ತದೆ, ಅಂದ್ರೆ ಯಾರೋ ನನ್ನ ವಿರುದ್ಧ ಇದ್ದಾರೆ, ಯಾರೋ ನನ್ನನ್ನು ಕೊಲ್ಲಲು ಬಯಸ್ತಾರೆ ಎಂಬ ಭಾವನೆ. ಹೆಲುಸಿನೇಷನ್ಗಳು, ಅಂದ್ರೆ ಅವನಿಗೆ ಕಿವಿಯಲ್ಲಿ ಕೆಲವು ಧ್ವನಿಗಳು ಕೇಳಿಸಿಕೊಳ್ಳಲು ಪ್ರಾರಂಭವಾಗ್ತವೆ. ಮೇನಿಯಾ ಅಂದ್ರೆ ಇನ್ನಷ್ಟು ಉತ್ಸಾಹದಿಂದ ವರ್ತಿಸ್ತಾನೆ. ತಾಳೊಮ್ಮೆ ಮನೋವೃತ್ತಿ ಕುಗ್ಗುತ್ತದೆ, ಅಂದ್ರೆ ಡಿಪ್ರೆಷನ್ ಆಗುತ್ತೆ. ಗೊಂದಲ ಕಾಣಿಸುತ್ತೆ. ಲೈಂಗಿಕ ಆಸೆ ಕೂಡ ಹೆಚ್ಚಾಗುತ್ತೆ. ನಿದ್ರೆ ಬಾರದಿರೋದು, ಹೃದಯಾಘಾತ ಆಗೋದು ಇವುಗಳು ಸ್ವಲ್ಪ ಅಪಾಯವಾಗಿರ್ತವೆ. ನಿರಂತರವಾಗಿ ಬಳಸಿದ ನಂತರ ರೋಗಿಗೆ ಟಾಲರೆನ್ಸ್, ಸಹಿಷ್ಣುತೆ ಅಭಿವೃದ್ಧಿ ಆಗುತ್ತೆ. ಟಾಲರೆನ್ಸ್ ಅಂದ್ರೆ ಬೇಕಾದ ಪರಿಣಾಮವನ್ನು ಪಡೆಯಲು ಸಿಸ್ಟಮ್ಗೆ ಹೆಚ್ಚಿದ ಪ್ರಮಾಣದ ಔಷಧಿ ಬೇಕಾಗ್ತದೆ ಮತ್ತು ವ್ಯಕ್ತಿಗೆ ಹಳೆ ಪ್ರಮಾಣದ ಔಷಧಿಯಿಂದ ಬೇಕಾದ ಪರಿಣಾಮ ಸಿಗೋದಿಲ್ಲ. ಉದಾಹರಣೆಗೆ, ರೋಗಿಗೆ 15 ಮಿಲಿಗ್ರಾಂ ಬೇಕಾದ್ರೆ ನಾವು ಅವನಿಗೆ ಟರ್ಮಿನ್ ಇಂಜೆಕ್ಷನ್ ನೀಡಿದ್ರೆ ಮತ್ತು ಅವನು ಬೇಕಾದ ಪರಿಣಾಮವನ್ನು ಪಡಿತಾನೆ. 15 ಮಿಲಿಗ್ರಾಂ ಇಂಜೆಕ್ಷನ್ ನೀಡುವುದನ್ನು 3 ತಿಂಗಳು ಹೀಗೆ ಮುಂದುವರಿಸಿದ್ರೆ ನಂತರ 15 ಮಿಲಿಗ್ರಾಂನಲ್ಲಿ ಅದೇ ಪರಿಣಾಮ ಕಾಣಿಸೋದಿಲ್ಲ. ಅಂತಹ ರೋಗಿಗೆ 30 ಅಥವಾ 50 ಮಿಲಿಗ್ರಾಂ ವರೆಗೆ ಔಷಧಿ ಹೆಚ್ಚಿಸಬೇಕಾಗಬಹುದು. ಇದನ್ನೇ ಟಾಲರೆನ್ಸ್ ಎಂದು ಕರೆಯುತ್ತಾರೆ. ಈಗ ಟರ್ಮಿನ್ ಇಂಜೆಕ್ಷನ್ನ ವಿಡ್ರಾವಲ್ ಲಕ್ಷಣಗಳ ಬಗ್ಗೆ ಮಾತಾಡೋಣ. ವಿಡ್ರಾವಲ್ ಲಕ್ಷಣಗಳು ಅಂದ್ರೆ ರೋಗಿ ಯಾವುದೇ ಮಾದಕ ವಸ್ತು ಸೇವಿಸಿದರೆ ಅವನು ಆ ಮಾದಕ ವಸ್ತು ಸೇವನೆ ನಿಲ್ಲಿಸಿದಾಗ ರೋಗಿಯಲ್ಲಿ ಕಾಣಿಸಿಕೊಳ್ಳುವ ದೈಹಿಕ ಲಕ್ಷಣಗಳನ್ನ ವಿಡ್ರಾವಲ್ ಲಕ್ಷಣಗಳು ಅಂತ ಕರೀತಾರೆ. ಟರ್ಮಿನ್ ಇಂಜೆಕ್ಷನ್ ಸಿಗದೆ ಹೋದ್ರೆ ರೋಗಿಯಲ್ಲಿ ವಿಡ್ರಾವಲ್ ಲಕ್ಷಣಗಳು ಕಾಣಿಸುತ್ತೆ. ಉದಾಹರಣೆಗೆ, ದೇಹದಲ್ಲಿ ನೋವು, ಹೆಚ್ಚು ದಣಿವು, ಶಕ್ತಿಹೀನತೆ, ದೌರ್ಬಲ್ಯ ಅನುಭವಿಸುವುದು, ಕಿರಿಕಿರಿ, ಚಿಡಿಚಿಡಿತ, ಕೋಪ, ರೋಷ, ವಿಚಿತ್ರವಾದ ಕನಸುಗಳು, ಹೆಚ್ಚು ಕನಸು ಕಾಣುವುದು, ಹಾಸಿಗೆಗಿಳಿಯುವುದು, ನಿದ್ರಾಹೀನತೆ, ಕಡಿಮೆ ನಿದ್ರೆ, ಹೈಪರ್ಸೋಮ್ನಿಯಾ ಎಂದರೆ ಹೆಚ್ಚು ನಿದ್ರೆ ಬರುವುದು, ಹೆಚ್ಚಿದ ಭೂಕುಹರ, ಹೆಚ್ಚು ಹಸಿವಾಗುವುದು, ತಾತ್ಕಾಲಿಕ ಮೆಮೊರಿ ಲಾಸ್, ನೆನಪಿನ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು, ಗಮನ ಕಡಿಮೆ ಇರುವುದು, ಆತ್ಮಹತ್ಯೆ ಯೋಚನೆಗಳು ಬರುವುದು ಅಥವಾ ಆತ್ಮಹತ್ಯೆಗೆ ಪ್ರಯತ್ನಿಸುವುದು, ಇವು ಎಲ್ಲವೂ ವಿಡ್ರಾವಲ್ ಲಕ್ಷಣಗಳಾಗಿ ರೋಗಿಯಲ್ಲಿ ಕಾಣಿಸಬಹುದು. ಈಗ ಟರ್ಮಿನ್ ಇಂಜೆಕ್ಷನ್ ತೆಗೆದುಕೊಳ್ಳುವ ರೋಗಿಗಳಲ್ಲಿ ಕೆಲವು ಸಹವಾಸಿ ರೋಗಗಳಿರ್ತವೆ. ಉದಾಹರಣೆಗೆ, ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್, ಬೈಪೋಲರ್ ಮೂಡ್ ಡಿಸಾರ್ಡರ್, ಸ್ಕಿಸೋಫ್ರೇನಿಯಾ, ಎಂಗ್ಸೈಟಿ ಡಿಸಾರ್ಡರ್ ಮತ್ತು ಇನ್ನೂ ಕೆಲವು ವಿಭಿನ್ನ ರೀತಿಯ ಮಾನಸಿಕ ಕಾಯಿಲೆಗಳು ಇಂತಹ ರೋಗಿಗಳಲ್ಲಿ ಕಾಣಿಸಬಹುದು. ಈಗ ನಾವು ಚಿಕಿತ್ಸೆ ಬಗ್ಗೆ ಚರ್ಚೆ ಮಾಡೋಣ. ಯಾವುದೇ ರೋಗಿ ಚಿಕಿತ್ಸೆಗಾಗಿ ಸಿದ್ಧನಾಗಿದ್ರೆ ಅಂತ ರೋಗಿಗೆ OPD ಆಧಾರಿತವಾಗಿ ಚಿಕಿತ್ಸೆ ನೀಡಬಹುದು. ಇಲ್ದಿದ್ರೆ ದಾಖಲಿಸಿ ಕೂಡ ಚಿಕಿತ್ಸೆ ನೀಡಬಹುದು. ಆಸಕ್ತಿ ಮಟ್ಟ ಕಡಿಮೆ ಅಥವಾ ಮಧ್ಯಮವಾಗಿದ್ರೆ ಅಂತಹ ರೋಗಿಗೆ OPD ಆಧಾರಿತವಾಗಿ ಚಿಕಿತ್ಸೆ ನೀಡಲಾಗುತ್ತೆ. ರೋಗಿಗೆ ಗಂಭೀರವಾದ ಅವಲಂಬನೆ ಇದ್ರೆ, ರೋಗಿಗೆ ಪಿತ್ ಇಲ್ಲದೆ ಹಿಂಸಾತ್ಮಕವಾಗಿದ್ರೆ, ಇನ್ನೂ ಕೆಲವು ಮಾನಸಿಕ ಸಮಸ್ಯೆಗಳಿದ್ರೆ, ಮದ್ಯಾಸಕ್ತಿಯೂ ಇದ್ರೆ ಅಂಥ ರೋಗಿಯನ್ನ ದಾಖಲಿಸುವುದು ಅಗತ್ಯವಾಗಬಹುದು. OPD ಆಧಾರಿತವಾಗಿ ಚಿಕಿತ್ಸೆ ಯೋಜನೆ ಮಾಡಲಾಗುವಾಗ ಮೊದಲ ಗಮನವೇ ಇದಾಗಿದೆ. ವಿಡ್ರಾಲ್ ನಿರ್ವಹಣೆ ಅಂದ್ರೆ ನಶೆ ನಿಲ್ಲಿಸಿದ ನಂತರ ಉಂಟಾಗುವ ತೊಂದರೆಗಳನ್ನ ತಪ್ಪಿಸಲು ಔಷಧಿಗಳನ್ನ ನೀಡಲಾಗುತ್ತೆ. ಉದಾಹರಣೆಗೆ, ಅಲ್ಫಾಜಲಮ್, ಕ್ಲೋನಾಜೆಪಮ್, ಡಯಾಜೆಪಮ್, ಲೊರಾಜೆಪಮ್ ಇತ್ಯಾದಿ ಔಷಧಿಗಳನ್ನು ಬಳಸಬಹುದು. ರೋಗಿಯಲ್ಲಿ ಡಿಪ್ರೆಷನ್ ಕಾಣಿಸುತ್ತಿದ್ರೆ ಆಂಟಿ ಡಿಪ್ರೆಸೆಂಟ್ಗಳನ್ನ ಬಳಸಬಹುದು. ರೋಗಿ ಕಿರಿಕಿರಿಯಾಗಿದ್ರೆ ಅಥವಾ ಸೈಕಾಟಿಕ್ ಲಕ್ಷಣಗಳು ಕಾಣಿಸ್ತಿದ್ರೆ ಆಂಟಿ ಸೈಕಾಟಿಕ್ಸ್ಗಳನ್ನು ಕೂಡ ಬಳಸಬಹುದು. ಮೂಡ್ ಡಿಸಾರ್ಡರ್ನ ಲಕ್ಷಣಗಳು ಕಾಣಿಸ್ತಿದ್ರೆ ಮೂಡ್ ಸ್ಟೆಬಿಲೈಸರ್ಗಳನ್ನು ಕೂಡ ನಾವು ಬಳಸಬಹುದು. ಅದಾದ್ಮೇಲೆ ಆಂಟಿ ಕ್ರೇವಿಂಗ್ ಔಷಧಿಗಳ ಪಾತ್ರ ಬರ್ತವೆ. ಆಂಟಿ ಕ್ರೇವಿಂಗ್ ಔಷಧಿಗಳು ಎಂದರೆ ಅವು ನಶೆಯ ಆಸೆ ಅಥವಾ ತೀವ್ರತೆಯನ್ನು ಕಡಿಮೆ ಮಾಡ್ತವೆ. ಅಂದರೆ ನಾವು ಫ್ರೀಕ್ವೆನ್ಸಿ ಅಥವಾ ಪ್ರಮಾಣ ಎಂದು ಹೇಳಬಹುದು, ಅದನ್ನು ಕಡಿಮೆ ಮಾಡ್ತವೆ. ಆಂಟಿ ಕ್ರೇವಿಂಗ್ ಔಷಧಿಗಳಲ್ಲಿ ಈ ಪಾತ್ರ ಬರ್ತದಲ್ಲ. ಬ್ಯಾಕ್ಲೋಫೆನ್ ಅಥವಾ ನೆಲ್ಟ್ರೆಕ್ಸೋನ್. ಬ್ಯಾಕ್ಲೋಫೆನ್ ಅನ್ನು ನಾವು 10 ಮಿಲಿಗ್ರಾಂದಿಂದ 30 ಮಿಲಿಗ್ರಾಂ ವರೆಗೆ ನೀಡಬಹುದು.
ಅಥವಾ ನೆಲ್ಟ್ರೆಕ್ಸೋನ್ ಅನ್ನು ನಾವು 50 ಮಿಲಿಗ್ರಾಂ 100 ಮಿಲಿಗ್ರಾಂ ಪ್ರತಿದಿನದ ಪ್ರಮಾಣದಲ್ಲಿ ನೀಡಬಹುದು. ಕೆಲವು ರೋಗಿಗಳನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಬೇಕಾಗ್ಬೋದು. ಅಂತ ರೋಗಿಗಳನ್ನ 20 ರಿಂದ 30 ದಿನಗಳವರೆಗೆ ಇರಿಸೋದು ಅಗತ್ಯವಿದೆ. 20 ದಿನಗಳ ನಂತರ ರೋಗಿಯಲ್ಲಿ ಮಾನಸಿಕ ಕಾಯಿಲೆ ಕಾಣಿಸಬಹುದು ಎಂದಾದ್ರೆ ಅದಕ್ಕೂ ಕೂಡ ಜೊತೆಗೆ ಚಿಕಿತ್ಸೆ ನೀಡಬೇಕಾಗ್ತದೆ. ಉದಾಹರಣೆಗೆ ಡಿಪ್ರೆಷನ್ ಇದ್ರೆ ಡಿಪ್ರೆಷನ್ಗೆ ಚಿಕಿತ್ಸೆ, ಸೈಕೋಸಿಸ್ ಇದ್ರೆ ಸೈಕೋಸಿಸ್ಗೆ ಚಿಕಿತ್ಸೆ, ಮೂಲವ್ಯಾಧಿ ಇದ್ರೆ ಆ ಮೂಲವ್ಯಾಧಿಗೂ ಕೂಡ ಜೊತೆಗೆ ಚಿಕಿತ್ಸೆ ನೀಡಬೇಕಾಗ್ಬೋದು. ರೋಗಿಯಲ್ಲಿ ಟರ್ಮಿನಲ್ ಅಡಿಷನ್ ಜೊತೆಗೆ ಬಲವಾದ ಮಾನಸಿಕ ಕಾಯಿಲೆ ಇದ್ರೆ, ಉದಾಹರಣೆಗೆ ಬೈಪೋಲರ್ ಮೂಡ್ ಡಿಸಾರ್ಡರ್ ಅಥವಾ ಸ್ಕಿಜೋಫ್ರಿನಿಯಾ ಇದ್ರೆ ಅಂಥ ರೋಗಿಗಳಲ್ಲಿ ಇಸಿಡಿ ಕೂಡ ಪಾತ್ರ ವಹಿಸಬಹುದು. ಇದಾದ್ಮೇಲೆ ಕೌನ್ಸಿಲಿಂಗ್ ಪಾತ್ರ ಬರ್ತದೆ. ಅಂದ್ರೆ ರೋಗಿಗಳ ಕೌನ್ಸಿಲಿಂಗ್, ಕುಟುಂಬದ ಸದಸ್ಯರು ಅಥವಾ ಹತ್ತಿರದ ಸಂಬಂಧಿಕರ ಕೌನ್ಸಿಲಿಂಗ್. ಕೆಲವೊಮ್ಮೆ ರ್ಯಾಷನಲ್ ಇಮೋಟಿವ್ ಥೆರಪಿ ಅಥವಾ ಕಾಗ್ನಿಟಿವ್ ಥೆರಪಿಯು ಈ ಸ್ಥಿತಿಯಲ್ಲಿ ಪಾತ್ರ ವಹಿಸಬಹುದು. ಹೀಗಾಗಿ ನಾವು ನೋಡಿದ್ದಂತೆ ಟರ್ಮಿನಲ್ ವ್ಯಸನ ಅಪಾಯಕಾರಿಯಾಗಿದೆ. ಸರಿಯಾದ ಚಿಕಿತ್ಸೆ ನೀಡಿದ್ರೆ ಇದರಿಂದ ಹೊರಬರಬಹುದು. ಹೋಗುವ ಮೊದಲು ನಾನು ನಿಮಗೆ ಮತ್ತೊಮ್ಮೆ ಹೇಳಲು ಇಚ್ಛಿಸ್ತೇನೆ, ಟರ್ಮಿನ್ ಒಂದು ಎಂಜಿನ್ ಆಗಿದ್ದು ಅದನ್ನು ಅಥ್ಲೆಟಿಕ್ಸ್, ಬಾಡಿ ಬಿಲ್ಡರ್ ಅಥವಾ ಕುಸ್ತಿಪಟುಗಳಲ್ಲಿ ಬಳಸೋದ್ರಿಂದ ಯಾವುದೇ ಲಾಭವಿಲ್ಲ. ರ್ಯಾಪಿಡ್ ಮಸಲ್ ಗ್ರೋ ಆಗಲು ಇದರಿಂದ ಲಾಭವಾಗ್ತದೆ ಎಂಬುದು ತಪ್ಪು ಕಲ್ಪನೆ. ಹೃದಯದ ಮೇಲೆ ಇದರ ಪರಿಣಾಮ ಹೆಚ್ಚು ಇರುತ್ತದೆ. ಅದಕ್ಕಾಗಿಯೇ ನಾವು ಇದನ್ನ ಸಡನ್ ಕಾರ್ಡಿಯಾಕ್ ಡೆತ್ ಅಥವಾ ಸಡನ್ ಡೆತ್ ಎಂದು ಹೇಳಬಹುದು. ಇದು ಟರ್ಮಿನ್ನ ಕಾರಣದಿಂದಾಗಿರ್ಬೋದು. ಜಿಮ್ ಟ್ರೈನರ್ಗಳು ಇದನ್ನು ಬಳಸ್ತಾರೆ ಎಂದು ನಾವು ಹೇಳಿದ್ದೇವೆ, ಆದರೆ ಎಲ್ಲ ಜಿಮ್ ಟ್ರೈನರ್ಗಳು ಇದನ್ನು ಬಳಸ್ತಾರೆ ಎಂಬುದಿಲ್ಲ. ನಾವು ನಿಮಗೆ ವಿನಂತಿ ಮಾಡ್ತೇವೆ, ನಿಮ್ಮ ಫಿಸಿಕಲ್ ಹೆಲ್ತ್ ಅಥವಾ ಫಿಸಿಕಲ್ ಪರ್ಫಾರ್ಮೆನ್ಸ್ ಉತ್ತಮಗೊಳಿಸಲು ಈ ಟರ್ಮಿನ್ ಅನ್ನು ಬಳಸಬೇಡಿ. ನಿಮ್ಮ ದೇಹವನ್ನು ಚೆನ್ನಾಗಿಸಬೇಕಾದ್ರೂ, ನಿಮ್ಮ ಪರ್ಫಾರ್ಮೆನ್ಸ್ ಉತ್ತಮವಾಗಬೇಕಾದ್ರೂ, ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಯಶಸ್ಸು ಪಡೆಯಬೇಕಾದ್ರೂ. ಆದ್ರಿಂದ ನೀವು ನೈಸರ್ಗಿಕವಾಗಿ ದೇಹವನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಅದನ್ನು ನೀವು ಬಳಸಬಹುದು. ಕನ್ಸಲ್ಟೆಂಟ್ ಅಥವಾ ಸರಿಯಾದ ಡಯಟಿಷಿಯನ್ ಅವರ ಸಹಾಯವನ್ನು ಪಡೆದು ನೀವು ಮುಂದುವರಿಬಹುದು. ಹೀಗಾಗಿ ಯಾವುದೇ ಮಾನಸಿಕ ಕಾಯಿಲೆ ಅಥವಾ ವ್ಯಸನದ ಸಮಸ್ಯೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಅದಕ್ಕಾಗಿ ನೀವು ನಮ್ಮ ವೆಬ್ಸೈಟ್ www.nirmalsumatikendra.com ಅನ್ನು ಭೇಟಿ ಮಾಡಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ ನಿರ್ಮಲ್ ಹಾಸ್ಪಿಟಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಚಾನೆಲ್ ನಿರ್ಮಲ್ ಹಾಸ್ಪಿಟಲ್ ಅನ್ನು ಫಾಲೋ ಮಾಡಿ. ಕೆಳಗೆ ನೀಡಿರುವ ಸಂಖ್ಯೆಗೆ ನೀವು ವೈಯಕ್ತಿಕವಾಗಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಆಗಾಗ್ಗೆ ನಮಸ್ಕಾರ.